ನೋಡಿ, ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಇದು. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀರ್ ಅಲಿ, ಆರ್ಜು ಖಾಜ್ಮಿ, ಸೈಯದ್ ಮುಜಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ. ಡಾನ್, ಸಮ ಟಿವಿ, ಏರ್ ನ್ಯೂಸ್, ಜಿಯೋ ನ್ಯೂಸ್, ರಾಜೀನಾಮಾ, ಜಿಎನ್ಎನ್ ಸೇರಿದಂತೆ 16 ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ. ಓಪನ್ ಆಗಲ್ಲ, ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ. ಇದು ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ನೋಡಿದ್ವಿ. ಸಿಂಧು ನದಿ ನೀರಿನ ವಿಚಾರ ಇರಬಹುದು, ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು. ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾಬಿಟ್ಟಿ ಬಾಯಿ ಬಂದಂಗೆಲ್ಲ ಹಾಕೋದು. ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು, ಅವನೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ, ಸೈನಿಕರು ಹೇಳ್ದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು. ಅದರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದ್ರ ಬಗ್ಗೆ ಮಾತಾಡೋದು. ಅಯ್ಯೋ, ಸೈನಿಕರು ಹೀಗೆ ಹೇಳ್ತಾ ಇದಾರಂತ. ಅವನು ಫೇಕ್, ಅದು ಫೇಕು. ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ತರ ಎಲ್ಲ ಮಾಡ್ತಿದ್ದಾರೆ. ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸ್ತಾರೆ. ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರದು. ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನೆಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ. ಯಾವುದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್, ಶೋಹೇಬ್ ಅಖ್ತರ್, ಬಸೀರ್ ಅಲಿ, ಆರ್ಜು ಖಾಜ್ಮಿ, ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು. ಒಂದೊಂದು ಹೇಳಿಕೆಗಳು ಕೊಡೋದು. ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಇಳಿದಿದೆ ಭಾರತ. ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಇದೆ ಭಾರತ. ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನ್ ಬೇಕಾದ್ರೂ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನ ನಡೆಸ್ತಾ ಇದೆ, ಮೀಟಿಂಗ್ ಅನ್ನ ಮಾಡ್ತಾ ಇದೆ, ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ನೋಡಿ, ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಇದು. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀರ್ ಅಲಿ, ಆರ್ಜು ಖಾಜ್ಮಿ, ಸೈಯದ್ ಮುಜಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ. ಡಾನ್, ಸಮ ಟಿವಿ, ಏರ್ ನ್ಯೂಸ್, ಜಿಯೋ ನ್ಯೂಸ್, ರಾಜೀನಾಮಾ, ಜಿಎನ್ಎನ್ ಸೇರಿದಂತೆ 16 ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ. ಓಪನ್ ಆಗಲ್ಲ, ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ. ಇದು ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ನೋಡಿದ್ವಿ. ಸಿಂಧು ನದಿ ನೀರಿನ ವಿಚಾರ ಇರಬಹುದು, ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು. ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾಬಿಟ್ಟಿ ಬಾಯಿ ಬಂದಂಗೆಲ್ಲ ಹಾಕೋದು. ಯಾರ್ಯಾರು ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು, ಅವನೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ, ಸೈನಿಕರು ಹೇಳ್ದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು. ಅದರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದ್ರ ಬಗ್ಗೆ ಮಾತಾಡೋದು. ಅಯ್ಯೋ, ಸೈನಿಕರು ಹೀಗೆ ಹೇಳ್ತಾ ಇದಾರಂತ. ಅವನು ಫೇಕ್, ಅದು ಫೇಕು. ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ತರ ಎಲ್ಲ ಮಾಡ್ತಿದ್ದಾರೆ. ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸ್ತಾರೆ. ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರದು. ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನೆಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ. ಯಾವುದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್, ಶೋಹೇಬ್ ಅಖ್ತರ್, ಬಸೀರ್ ಅಲಿ, ಆರ್ಜು ಖಾಜ್ಮಿ, ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು. ಒಂದೊಂದು ಹೇಳಿಕೆಗಳು ಕೊಡೋದು. ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಇಳಿದಿದೆ ಭಾರತ. ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಇದೆ ಭಾರತ. ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನ್ ಬೇಕಾದ್ರೂ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನ ನಡೆಸ್ತಾ ಇದೆ, ಮೀಟಿಂಗ್ ಅನ್ನ ಮಾಡ್ತಾ ಇದೆ, ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ ನೋಡಿ, ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಇದು. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀರ್ ಅಲಿ, ಆರ್ಜು ಖಾಜ್ಮಿ, ಸೈಯದ್ ಮುಜಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ. ಡಾನ್, ಸಮ ಟಿವಿ, ಏರ್ ನ್ಯೂಸ್, ಜಿಯೋ ನ್ಯೂಸ್, ರಾಜೀನಾಮಾ, ಜಿಎನ್ಎನ್ ಸೇರಿದಂತೆ 16 ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ ಈಗ. ಓಪನ್ ಆಗಲ್ಲ, ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ. ಇದು ಏರ್ ಸ್ಟ್ರೈಕ್ ಇರಬಹುದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ನೋಡಿದ್ವಿ. ಸಿಂಧು ನದಿ ನೀರಿನ ವಿಚಾರ ಇರಬಹುದು, ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರಬಹುದು.
ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾಬಿಟ್ಟಿ ಬಾಯಿ ಬಂದಂಗೆಲ್ಲ ಹಾಕೋದು. ಯಾರ್ಯಾರೋ ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು, ಅವನೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ, ಸೈನಿಕರು ಹೇಳ್ದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು. ಅದ್ರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದ್ರ ಬಗ್ಗೆ ಮಾತಾಡೋದು, ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರಂತ. ಅವನು ಫೇಕ್, ಅದು ಫೇಕು. ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ತರ ಎಲ್ಲ ಮಾಡ್ತಿದ್ದಾರೆ. ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸ್ತಾರೆ. ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರ್ದು. ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನೆಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ. ಯಾವ್ದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್, ಶೋಹೇಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು. ಒಂದೊಂದು ಹೇಳಿಕೆಗಳು ಕೊಡೋದು. ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಕೇಳ್ತಿದೆ ಭಾರತ. ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಇದೆ ಭಾರತ. ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನ್ ಬೇಕಾದ್ರೂ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನ ನಡೆಸ್ತಾ ಇದೆ, ಮೀಟಿಂಗ್ ಅನ್ನ ಮಾಡ್ತಾ ಇದೆ, ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ ನೋಡಿ ಪಾಕಿಸ್ತಾನದ ಮೇಲೆ ಈಗ ಭಾರತದಿಂದ ಡಿಜಿಟಲ್ ಸ್ಟ್ರೈಕ್ ಇದು. ಪಾಕ್ನ 16 ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ. ಏರ್ ನ್ಯೂಸ್, ಶೋಯಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಜಾಮಿಲ್ ಸೇರಿದಂತೆ 10 ಹಲವು ಯೂಟ್ಯೂಬ್ ಚಾನೆಲ್ಗಳಿಗೆ ಈಗ ನಿಷೇಧ ಈಗ ಭಾರತದಲ್ಲಿ. ಡಾನ್, ಸಮ ಟಿವಿ, ಏರ್ ನ್ಯೂಸ್, ಜಿಯೋ ನ್ಯೂಸ್, ರಾಜೀನಾಮಾ, ಜಿಎನ್ಎನ್ ಸೇರಿದಂತೆ 16 ಚಾನೆಲ್ಗಳಿಗೆ ಸಂಪೂರ್ಣವಾಗಿ ನಿಷೇಧ. ಈಗ ಓಪನ್ ಆಗಲ್ಲ, ಕಂಪ್ಲೀಟ್ ಆಗಿ ಈಗ ಬಂದ್ ಭಾರತದಲ್ಲಿ. ಇದು ಏರ್ ಸ್ಟ್ರೈಕ್ ಇರ್ಬೋದು, ಸರ್ಜಿಕಲ್ ಸ್ಟ್ರೈಕ್ ಎಲ್ಲವನ್ನೂ ಕೂಡ ನಾವು ನೋಡಿದ್ವಿ. ಜೊತೆಗೆ ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಂಡಿದ್ದು ನೋಡಿದ್ವಿ. ಸಿಂಧು ನದಿ ನೀರಿನ ವಿಚಾರ ಇರ್ಬೋದು, ಪಾಕ್ ಪ್ರಜೆಗಳ ವೀಸಾವನ್ನ ರದ್ದು ಮಾಡಿರೋದಿರ್ಬೋದು. ಜೊತೆಗೆ ಈಗ ಮೇನ್ ಅಸ್ತ್ರ ಅಂತ ಹೇಳಿದ್ರೆ ಯೂಟ್ಯೂಬ್ ಚಾನಲ್ ಬೇಕಾಬಿಟ್ಟಿ ಬಾಯಿ ಬಂದಂಗೆಲ್ಲ ಹಾಕೋದು. ಯಾರ್ಯಾರೋ ಬಂದ್ಕೊಂಡು ಇಲ್ಲಿ ಈ ಭಾರತದ ಸಮವಸ್ತ್ರವನ್ನು ಹಾಕೊಳ್ಳೋದು, ಅವನೇ ಬಂದ್ಕೊಂಡು ಮಿಲಿಟರಿ ಹೇಳ್ದಂಗೆ, ಸೈನಿಕರು ಹೇಳ್ದಂಗೆ ನಮಗೆ ಯುದ್ಧ ಇಷ್ಟ ಇಲ್ಲ ಏನನ್ನು ಹೇಳೋದು. ಅದ್ರಲ್ಲಿ ಒಂದಿಷ್ಟು ಜನ ಎಡಬಿಡಂಗಿಗಳೆಲ್ಲ ಅದ್ರ ಬಗ್ಗೆ ಮಾತಾಡೋದು, ಅಯ್ಯೋ ಸೈನಿಕರು ಹೀಗೆ ಹೇಳ್ತಾ ಇದಾರಂತ. ಅವನು ಫೇಕ್, ಅದು ಫೇಕು. ಪಾಕಿಸ್ತಾನದವರೇ ನಮ್ಮ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಆ ತರ ಎಲ್ಲ ಮಾಡ್ತಿದ್ದಾರೆ. ಭಯೋತ್ಪಾದಕರೇ ಇಂಡಿಯನ್ ಮಿಲಿಟರಿ ಡ್ರೆಸ್ ಹಾಕೊಂಡು ಬಂದ್ಕೊಂಡು ಭಯೋತ್ಪಾದನೆ ನಡೆಸ್ತಾರೆ. ಇಂಥ ಸಂದರ್ಭದಲ್ಲಿ ಫೇಕ್ ನ್ಯೂಸ್ಗಳಿಗೆಲ್ಲ ಒಳಗಾಗಬಾರ್ದು. ಮೊದಲನೇದಾಗಿ ಈಗ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಬೇಕಾಗತ್ತೆ. ಈ ನಿಟ್ಟಿನಲ್ಲಿ ಈಗ ಕಂಪ್ಲೀಟ್ ಆಗಿ ಈಗ ಪಾಕ್ನ ಯೂಟ್ಯೂಬ್ ಚಾನೆಲ್ಗಳಿಗೆ ಕಂಪ್ಲೀಟ್ ನಿಷೇಧ ಭಾರತದಲ್ಲಿ. ಯಾವ್ದೆಲ್ಲ ಅಂತ ಹೇಳಿದ್ರೆ ಏರಿ ನ್ಯೂಸ್, ಶೋಹೇಬ್ ಅಖ್ತರ್, ಬಸೀತ್ ಅಲಿ, ಆರ್ಜು ಕಾಜ್ಮಿ, ಸೈಯದ್ ಮುಜಾಮಿಲ್ ಇವರೆಲ್ಲ ನಮ್ಮ ಈ ರಾಷ್ಟ್ರದೊಳಗೆ ಸಾಕಷ್ಟು ದಂಗೆಗೆ ಮೂಲಭೂತ ಕಾರಣವಾದಿಗಳು. ಒಂದೊಂದು ಹೇಳಿಕೆಗಳು ಕೊಡೋದು. ಸೊ ಇದನ್ನೆಲ್ಲ ಈಗ ನಿಷೇಧ ಮಾಡುವಂತ ನಿಟ್ಟಿನಲ್ಲಿ ಈಗ ಡಿಜಿಟಲ್ ಸ್ಟ್ರೈಕ್ ಕೇಳ್ತಿದೆ ಭಾರತ. ಸಾಕಷ್ಟು ಕಠಿಣ ನಿರ್ಧಾರಗಳನ್ನ ತೆಗೆದುಕೊಳ್ಳುತ್ತಾ ಇದೆ ಭಾರತ. ಒಂದ್ ಕಡೆಯಲ್ಲಿ ಮಿಲಿಟರಿ ಕೂಡ ಕಾರ್ಯಾಚರಣೆ ನಡೆಸ್ತಾ ಇರುವಂತದ್ದು. ಜೊತೆಗೆ ಏನ್ ಬೇಕಾದ್ರೂ ಆಗ್ಬೋದು. ಬ್ಯಾಕ್ ಟು ಬ್ಯಾಕ್ ಕೇಂದ್ರ ಸರ್ಕಾರ ಈ ಸಭೆಗಳನ್ನ ನಡೆಸ್ತಾ ಇದೆ, ಮೀಟಿಂಗ್ ಅನ್ನ ಮಾಡ್ತಾ ಇದೆ, ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಜೊತೆಗೆ ಈಗ ಯೂಟ್ಯೂಬ್ ಚಾನಲ್ಗೂ ಕೂಡ ಈಗಾಗಲೇ